ನಮಸ್ಕಾರ ಸ್ನೇಹಿತರೆ, ಈ ನಿಮ್ಮ ಧಾರ್ಮಿಕ ವಾಣಿ ನ್ಯೂಸ್ ಚಾನೆಲ್ ಅಲ್ಲಿ ಮೂಡಿ ಬರುವ 100ಕ್ಕೆ 100 ಸತ್ಯವಾದ ಮಾತುಗಳನ್ನು ಕೇಳಿ ತಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ನಮ್ಮಲ್ಲಿ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ಈ ನಿಮ್ಮ ಸಲಹೆ ಪ್ರೋತ್ಸಾಹ ಸದಾ ನಮ್ಮ ಮೇಲಿರಲಿ. ಈಗ 100ಕ್ಕೆ 100 ಸತ್ಯವಾದ ಮಾತುಗಳನ್ನು ಕೇಳೋಣ. ಜೀವನ ನೀರಿನ ಮೇಲಿನ ಗುಳ್ಳೆಯಂತೆ, ಆದರೆ ಅವನ ಅಹಂಕಾರ ಮಾತ್ರ ಸಮುದ್ರಕ್ಕಿಂತ ದೊಡ್ಡದು. ನಿನ್ನ ಚಿಂತೆಗಳನ್ನು ಭಗವಂತನ ಮುಂದೆ ಮಾತ್ರ ಹೇಳಿ, ಏಕೆಂದರೆ ಭಗವಂತನು ಯಾರ ಮುಂದೆಯೂ ಹೇಳಿ ನಗುವುದಿಲ್ಲ. ಮಳೆ ಬಂದರೆ ಮರದಡಿ ನಿಲ್ಲಬೇಡಿ, ಕಷ್ಟ ಬಂದರೆ ನೆಂಟರ ಮನೆಗೆ ಹೋಗಬೇಡಿ, ಸುಖ ಬಂದರೆ ನೀ ನಂಬಿರುವ ದೇವರನ್ನು ಮರೆಯಬೇಡಿ. ಜೀವನದ ಯಶಸ್ಸು ಇತರರ ದೃಷ್ಟಿಯಲ್ಲಿರುತ್ತದೆ, ಜೀವನದ ಸುಖ ನಮ್ಮ ಆತ್ಮ ತೃಪ್ತಿಯಲ್ಲಿರುತ್ತದೆ. ಯಶಸ್ವಿ ಜೀವನಕ್ಕಿಂತ ಆತ್ಮತೃಪ್ತಿ ಜೀವನವೇ ಮೇಲು. ನೀನು ಪ್ರಪಂಚದ ಎಲ್ಲಾ ಅಲೆಗಳನ್ನು ಎದುರಿಸಬಹುದು, ಆದರೆ ನಿನ್ನೊಳಗಿನ ಭಯವನ್ನು ಗೆಲ್ಲಲು ಕಲಿತಾಗ ಮಾತ್ರ ನಿಜವಾದ ಮುಕ್ತಿಗೆ ದಾರಿ ಸಿಗುತ್ತದೆ. ತುಂಬಾ ತಾಳ್ಮೆ ವಿಶ್ವಾಸಗಳಿಂದ ಗಳಿಸಿಕೊಂಡ ಹೆಸರು ನಮ್ಮ ನಂತರವೂ ಉಳಿಯುತ್ತದೆ. ಪರಿಶ್ರಮದ ಮೂಲಕ ಪ್ರಸಿದ್ಧಿ ಗಳಿಸಿ ಎಲ್ಲರ ಹೃದಯದಲ್ಲಿ ನೆಲೆಸೋಣ. ಅರಿಯುವ ಮೊದಲೇ ನಿರ್ಣಯಕ್ಕೆ ಬರುವುದು, ತಾಳ್ಮೆ ಇಲ್ಲದೆ ಧುಮುಕುವುದು ಇತ್ಯಾದಿಗಳು ನಮ್ಮ ಸಹಕಾರಿಗಳಲ್ಲ ಎನ್ನುವ ಅರಿವಿನೊಂದಿಗೆ ನಮ್ಮನ್ನು ಬದಲಿಸಿಕೊಳ್ಳಬೇಕು. ಯಾರು ತನ್ನಿಂದ ಹೊರತು ಬೇರೆ ಎಲ್ಲರಲ್ಲೂ ಆತ್ಮವನ್ನು ನೋಡುವನೋ ಅವನು ನಿಜವಾದ ಜ್ಞಾನಿ. ಯಾರು ಸಮಸ್ತ ಜೀವಿಗಳಲ್ಲಿ ಸಮಾನ ಭಾವನೆ ಹೊಂದಿರುತ್ತಾನೋ ಅವನೇ ನನಗೆ ಪ್ರೀತಿ. ಶ್ರೀಕೃಷ್ಣ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ ಸ್ನೇಹಿತರೆ.